ಹೆಲೋ ಎವ್ರಿವನ್. 15ನೇ ಪ್ರಶ್ನೆಯನ್ನ ನೋಡೋಣ. 2 ಓಂ ಮತ್ತು 3 ಓಂ ರೋಧವುಳ್ಳ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿ ಅದಕ್ಕೆ 2 ಓಂ ರೋಧವುಳ್ಳ ರೋಧಕವನ್ನು ಸರಣಿಯಲ್ಲಿ ಜೋಡಿಸಿದಾಗ ಉಂಟಾಗುವ ನಿವ್ವಳ ರೋಧ. ಸೊ ಮೊದಲಿಗೆ 2 ರೋಧಕಗಳು ಸಮಾಂತರ ಜೋಡಣೆಯಲ್ಲಿದೆ. ಅಂದ್ರೆ ಇದು R1 2 ಓಮ್ಸ್, R2 3 ಓಮ್ಸ್. ಈ ರೋಧಕಗಳು ಮೂರನೇ ರೋಧಕ R3, ಅದಕ್ಕೆ ಸರಣಿ ಜೋಡಣೆಯಲ್ಲಿದೆ. ಅದರ ಬೆಲೆ ರೋಧ 2 ಓಮ್. ಸೊ ಮೊದಲಿಗೆ ನಾವು R1 ಮತ್ತೆ R2 ಒಟ್ಟು ರೋಧವನ್ನ ನಾವು ತಗೊಂಡ್ರೆ ಅದು ಸಮಾಂತರ ಜೋಡಣೆಯಲ್ಲಿರೋದಕ್ಕೆ ನಾವು 1/Rp ಸಮ 1/R1 ಪ್ಲಸ್ 1/R2 ಅಂತ ತಗೊಳ್ಬಹುದು. ಸೊ 1/2 ಪ್ಲಸ್ 1/3. ಇವೆರಡರ ಲಸ 2 ಮತ್ತೆ 3ರ ಲಸ ಏನಾಗತ್ತೆ? 2 1 3 1. ಸೊ 2 ಗುಣಿಸು 3. 6 ಅನ್ನೋದು ಲಸ ನಮ್ಗೆ ಸಿಗ್ತಾ ಇದೆ. ಸೊ ಇಲ್ಲಿ 3 ಈಗ ಗುಣಿಸಿದಾಗ ನಮ್ಗೆ ಅಂಶದಲ್ಲಿ 3 ಸಿಗತ್ತೆ. ಹಾಗೆ ಇದಕ್ಕೆ ಗುಣಿಸಿದಾಗ ಅಂಶದಲ್ಲಿ 2. ಸೊ ಇದು 5/6 ಅನ್ನೋದನ್ನ ನೋಡಬಹುದು. ಇದು 1/Rp ಬೆಲೆ. ನಮ್ಗೆ ಬೇಕಿರೋದು Rp. ಸೊ ಇದನ್ನ ನಾವು ಉಲ್ಟಾ ಮಾಡಿದ್ರೆ 6/5 ಅಂತ ಆಗತ್ತೆ. 5 1 5 1 5 ಹಾಗೂ ಪಾಯಿಂಟ್ ಇಟ್ರೆ 2 10. ಸೊ 1.2 ಓಮ್. ಇದು Rpಯ ಬೆಲೆ. ಈ 1.2 ಓಮ್ ಮೂರನೇ ರೋಧಕ ಅಂದ್ರೆ R3 2 ಓಮ್ ಇರುವಂತಹ ರೋಧಕದ ಜೊತೆಗೆ ಸರಣಿ ಜೋಡಣೆಯಲ್ಲಿದೆ. ಸೊ ನಮ್ಗೆ RS ಬೇಕು ಅಂತ ಅಂದ್ರೆ Rp ಪ್ಲಸ್ R3 ಅನ್ನ ನಾವು ಮಾಡಬೇಕು. Rp ಬೆಲೆ 1.2 ಪ್ಲಸ್ R3ಯ ಬೆಲೆ 2. ಸೊ ಇದೆರಡರ ಮೊತ್ತವನ್ನ ನಾವು ನೋಡಿದ್ರೆ ಅದು 3.2 ಓಮ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಎ.